ಹೇ ಕೋಡರ್ಸ್, ವೆಲ್ಕಮ್ ಟು ನೆಕ್ಸಸ್. ಈ ದಿನ ನಾವು ಒಂದು ಪ್ರೋಗ್ರಾಮ್ನ ಸಾಲ್ವ್ ಮಾಡೋಣ, ಸಿನಾರಿಯೋ ಬೇಸ್ಡ್ ಪ್ರೋಗ್ರಾಮ್. ಓಕೆ, ಸೊ ಕ್ವಶನ್ ಅಂತ ನೋಡೋಣ. ಅ ಕಸ್ಟಮರ್ಸ್ ಬೈಸ್ ಐಟಮ್ ವರ್ತ್ 2500. ಓಕೆ, and if the amount is more than 2000, give 10% discount, otherwise 5%. And write a program using conditional operator to display the final bill. ಸೊ ಇಲ್ಲೇನ್ ಹೇಳಿದ್ದಾರೆ ಅಂತಂದು ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡಿ ಒಂದ್ ಪರ್ಸನ್, ಓಕೆ, ಇದೇನು ಶಾಪಿಂಗ್ ಕಾರ್ಟ್ ತರ ಒಂದ್ ಪರ್ಸನ್ ಇದ್ದಾರೆ. ಈ ಪರ್ಸನ್ ಏನ್ ಮಾಡಿದ್ದಾರೆ ಅಂತಂದ್ರೆ ಬೈ ಮಾಡಿದ್ದಾರೆ. ಎಷ್ಟು ವರ್ತ್? 2500 ವರ್ತ್. ಓಕೆ, ಈ 2500 ವರ್ತ್ ಬೈ ಮಾಡಿದ್ದಾರೆ ಈ ಪರ್ಸನ್, ಕಸ್ಟಮರ್. ಓಕೆ, ಸೊ ಇಲ್ಲಿ ಮನೆಗೆ ಸಿನಾರಿಯೋ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಯಾವ್ದಾದ್ರು ಕಸ್ಟಮರ್ 2000ಗಿಂತ ಜಾಸ್ತಿ ಬೈ ಮಾಡಿದ್ರೆ ನನ್ಗೆ 10% ಡಿಸ್ಕೌಂಟ್ ಕೊಡ್ಬೇಕು. ಇಲ್ಲ ಅಂತಂದ್ರೆ ಲೆಸ್ ದೆನ್ 2000 ಇತ್ತು ಅಂದ್ರೆ 5% ಡಿಸ್ಕೌಂಟ್ ಅಂತೂ ಕೊಡ್ಬೇಕು. ಓಕೆನಾ? ಸೊ ಈಗ ನಾನು ಏನ್ ಮಾಡ್ಬೇಕು ಅಂದ್ರೆ, ಕ್ವಶನ್ ಅಲ್ಲಿ ಫೈನಲ್ ಬಿಲ್ ಹೇಳಿದ್ದಾರೆ. ಸೊ ನಾವು ಫೈನಲ್ ಬಿಲ್ ಯಾವ ತರ ಫೈಂಡ್ ಮಾಡೋದು ಅಂತಂದ್ರೆ, ಸೊ ಆಕ್ಚುಯಲ್ ಅಮೌಂಟ್, ಸೊ ಕಸ್ಟಮರ್ ಎಷ್ಟು ಅಮೌಂಟ್ ತಗೊಂಡಿದಾರಲ್ಲ ಆ ಆಕ್ಚುಯಲ್ ಅಮೌಂಟ್ ಮೈನಸ್ ನಮಗೆ ಕೊಟ್ಟಿರೋ ಡಿಸ್ಕೌಂಟ್. ಓಕೆ, ಡಿಸ್ಕೌಂಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ? ಫೈನಲ್ ಬಿಲ್ ಅನ್ನೋದು ಬರುತ್ತೆ. ಓಕೆ, ಫೈನಲ್ ಬಿಲ್ ಅನ್ನೋದು ಬರುತ್ತೆ. ಸೊ ಈಗ ನಾನು ಏನ್ ಮಾಡ್ಬೇಕು? ಡಿಸ್ಕೌಂಟ್ ಅಮೌಂಟ್ ಅನ್ನೋದು ಫೈಂಡ್ ಔಟ್ ಮಾಡ್ಬೇಕು. ನನಗೆ ಆಲ್ರೆಡಿ ಅಮೌಂಟ್ ಗೊತ್ತಲ್ಲ 2500, ಬಟ್ ಡಿಸ್ಕೌಂಟ್ ಗೊತ್ತಾಗ್ಬೇಕು. ಓಕೆ, ಡಿಸ್ಕೌಂಟ್ ಫೈಂಡ್ ಮಾಡ್ಬೇಕು ಅಂದ್ರೆ ಅಮೌಂಟ್ ನ ತಗೊಳ್ತೀನಿ, ಬಟ್ ಡಿಸ್ಕೌಂಟ್ ಯಾವ ತರ ಅಂತಂದ್ರೆ, ಇಲ್ಲಿ ನೋಡಿ 10% ಇದೆ. ಸೊ 10% ನಾನು ಡೈರೆಕ್ಟ್ ಆಗಿ ತಗೊಳಕ್ ಆಗಲ್ಲ. ಸೊ 1/10. ಸೊ 1/10 ನಾನು 1/10 ನಾನು ಡೆಸಿಮಲ್ ಆಗಿ ಕನ್ವರ್ಟ್ ಮಾಡಿದ್ರೆ 0.10 ಆಗುತ್ತೆ ಅಲ್ವಾ? ನೆಕ್ಸ್ಟ್, ಸೊ ಸಿಮಿಲರ್ಲಿ 1/5% ನಾನು ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ 0.05 ಆಗುತ್ತೆ ಅಲ್ವಾ? ಸೊ ಈ ಡೆಸಿಮಲ್ಸ್ ಇಂದ ನಾನು ಏನ್ ಮಾಡ್ಬೋದು? ಡಿಸ್ಕೌಂಟ್ ಅಮೌಂಟ್ ನ ಫೈಂಡ್ ಮಾಡ್ಬೋದು. ಸೊ ಡಿಸ್ಕೌಂಟ್ ಅಮೌಂಟ್ ಫಸ್ಟ್ ಏನಪ್ಪಾ ಅಂತಂದ್ರೆ, ಯಾವ್ದಕ್ಕೆ? ಗ್ರೇಟರ್ ದೆನ್ 2000 ಇದ್ದಾಗೆ. ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು? ಅಮೌಂಟ್ ಇಂಟು ಪರ್ಸೆಂಟೇಜ್. ಎಷ್ಟು? ಗ್ರೇಟರ್ ದೆನ್ 2000 ಇದ್ರೆ 10% ಅಲ್ವಾ? ಅಂಡ್ ಅದೇ ತರನೇ ಡಿಸ್ಕೌಂಟ್ ನಮ್ಗೆ ಲೆಸ್ ದೆನ್ 2000 ಇತ್ತು ಅಂದ್ರೆ, ಮೀನ್ಸ್ ಅಮೌಂಟ್ ನಮ್ಗೆ ಲೆಸ್ ದೆನ್ 2000 ಇತ್ತು ಅಂತಂದ್ರೆ ಅಲ್ವಾ? ಅಮೌಂಟ್ ಲೆಸ್ ದೆನ್ 2000 ಇತ್ತು ಅಂದ್ರೆ ನಾವು ಡಿಸ್ಕೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಏನು? ಅಮೌಂಟ್ ಇಂಟು 0.05 ಅಲ್ವಾ? ಸೊ ಇದು ಥಿಂಗ್. ಸೊ ಇದನ್ನ ನಾನು ಯಾವ ತರ ನಾವು ಪ್ರೋಗ್ರಾಮ್ ಅಲ್ಲಿ ಕನ್ವರ್ಟ್ ಮಾಡೋಣ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ನಾವು ಪ್ರೋಗ್ರಾಮ್ ಅಂತ ಬರೆಯೋಣ. ಇಲ್ಲಿ ಫಸ್ಟ್ ಇಲ್ಲಿ ಅಮೌಂಟ್ ತಗೊಳ್ತೀನಿ, ಕಸ್ಟಮರ್ ಅಮೌಂಟ್. ಸೊ ಕಸ್ಟಮರ್ ಅಮೌಂಟ್ ನಾನು ಡಬಲ್ ಅಲ್ಲಿ ತಗೊಳ್ತಾ ಇದ್ದೀನಿ. ಅಂಡ್ ಕಸ್ಟಮರ್ ಅಮೌಂಟ್ ಎಷ್ಟು ತಗೊಂಡಿದ್ದಾರೆ? ಅಮೌಂಟ್ 2500 ತಗೊಂಡಿದ್ದಾರೆ, ಅಂದ್ರೆ ಬೈ ಮಾಡಿರೋದು ಅಲ್ವಾ? ಇವಾಗ ಡಿಸ್ಕೌಂಟ್ ನ ಫೈಂಡ್ ಔಟ್ ಮಾಡ್ಬೇಕು. ಡಿಸ್ಕೌಂಟ್ ಕೂಡ ನಾನು ಡಬಲ್ ಅಲ್ಲೇ ತಗೊಳ್ತೇನೆ. ಡಬಲ್ ಎದಕ್ಕಂದ್ರೆ ಡೆಸಿಮಲ್ ಪಾಯಿಂಟ್ಸ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಡಬಲ್ ತಗೊಂಡಿದ್ದೀನಿ. ಅಂಡ್ ರೇಂಜ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದೇನ್ ಮಾಡ್ತಾ ಇದ್ದೀನಿ? ಡಿಸ್ಕೌಂಟ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ಏನಪ್ಪಾ ಅಂದ್ರೆ, ನಾನು ಎರಡಕ್ಕೂ ಚೆಕ್ ಮಾಡ್ಬೇಕು. ಅಂದ್ರೆ 2000 ಗ್ರೇಟರ್ ದೆನ್ ಇತ್ತು, ಜಾಸ್ತಿ ಇತ್ತು ಅಂದ್ರೆ, ಅದಕ್ಕಿಂತ ಕಮ್ಮಿ ಇತ್ತು ಅಂದ್ರೆ. ಸೊ ಇದಕ್ ಮಾಡೋದಕ್ಕೇನೆ ನನಗೆ ಏನ್ ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ, ಕಂಡೀಷನಲ್ ಆಪರೇಟರ್ ಕೊಟ್ಟಿದ್ದಾರೆ, ಅಂದ್ರೆ ಕ್ವಶನ್ ಮಾರ್ಕ್ ಅಂಡ್ ಕೋಲನ್. ಸೊ ಕ್ವಶನ್ ಮಾರ್ಕ್ ಏನ್ ಮಾಡುತ್ತೆ? ಇಲ್ಲಿ ನಾನು ಕಂಡೀಷನ್ ಕೊಡ್ಬೇಕು ಅಲ್ವಾ? ಕಂಡೀಷನ್ ಏನು? ಅಮೌಂಟ್, ಕಸ್ಟಮರ್ ಅಮೌಂಟ್ ಗ್ರೇಟರ್ ದೆನ್ 2000 ಇತ್ತು ಅಂದ್ರೆ ಇಲ್ಲಿ ಡಿಸ್ಕೌಂಟ್ ಅಮೌಂಟ್ ಎಷ್ಟು? ಈ ಫಾರ್ಮುಲಾ ಇದು ಹಾಕ್ಬೇಕು, ಅಮೌಂಟ್ ಇಂಟು 1.0.
ಸೊ ಯಾವ ಅಮೌಂಟು? ಕಸ್ಟಮರ್ ಅಮೌಂಟು ಅವ್ರು ತಗೊಂಡಿರೋದು ಎಷ್ಟು ಬೈ ಮಾಡಿದಾರಲ್ಲ ಅಷ್ಟು ಇಂಟು 0.10 ಕೊಡ್ಬೇಕು ಅಲ್ವಾ? ಸೊ ಲೆಸ್ ದೆನ್ ಇತ್ತು ಅಂತಂದ್ರೆ, ಇದು ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಅಮೌಂಟ್ ಇಂಟು 0.05. ಯಾವ ಅಮೌಂಟ್ ಇದು? ಕಸ್ಟಮರ್ ಬೈ ಮಾಡಿರೋ ಅಮೌಂಟ್ ವರ್ತ್ ಅಲ್ವಾ? ನಾವು ಸೊ ಈಗ ನನಗೆ ಡಿಸ್ಕೌಂಟ್ ಅಮೌಂಟ್ ಬಂತು. ಈಗ ನಾನು ಫೈನಲ್ ಬಿಲ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. ಫೈನಲ್ ಬಿಲ್ ಏನು? ಫೈನಲ್ ಬಿಲ್ ಈಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕಸ್ಟಮರ್ ಅಮೌಂಟ್ ಮೈನಸ್ ಡಿಸ್ಕೌಂಟ್ ಅಮೌಂಟ್ ಕೊಟ್ರೆ ನನಗೇನಾಗುತ್ತೆ? ಫೈನಲ್ ಬಿಲ್ ಅನ್ನೋದು ಬಂದ್ಬಿಡುತ್ತೆ. ಸೊ ಈಗ ನಾವು ಆರಾಮ್ಸೆ ಫೈನಲ್ ಬಿಲ್ ಅನ್ನ ಪ್ರಿಂಟ್ ಮಾಡಿಬಿಟ್ರೆ ಮುಗೀತು. ಸೊ ಕೇಳಿರೋದು ಫೈನಲ್ ಬಿಲ್, ದಟ್ಸ್ ಇಟ್. ಸೊ ಇಸ್ ಇಟ್ ಕ್ಲಿಯರ್ ಅಲ್ವಾ? ಸೊ ನೋಡಿ ಎಷ್ಟು ಸಿಂಪಲ್ ಆಗಿ ನಾವು ಪ್ರೋಗ್ರಾಮ್ ಅನ್ನೋದು ಮಾಡಬಹುದು ಅಲ್ವಾ? ಸೊ ಎಕ್ಸಿಕ್ಯೂಟ್ ಮಾಡಿ ಆನ್ಸರ್ ಏನ್ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.